ಸಭಾಪರ್ವದ ಸಂಧಿ 16. ಸೂಚನೆ: ಸೋಲದಲ್ಲಿ ಮನನೊಂದ ಧರಣಿ ಪಾಲರನು ಸಂತೈಸಿ ಅಂಧ ನೃಪಾಲ ಕಳುಹಿದ ನವರು ಹೊರ ಒಂಟರು ಪುರಾಂತರವಾ. ಜೂಜಿನಲ್ಲಿ ಸೋತು ಮನನೊಂದಿದ್ದ ಪಾಂಡವರನ್ನು ಧೃತರಾಷ್ಟ್ರನು ಸಮಾಧಾನಗೊಳಿಸಿ ಕಳುಹಿಸಿದನು. ಇವರು ಹಸ್ತಿನಾಪುರದಿಂದ ಹಿಂದಿರುಗಿದರು. ನಿಯತಮತಿ ಚಿತ್ತವಿಸು ಜನಮೇ ಜಯ ಮಹೀಪತಿ, ದೇವತಾ ಭಕ್ತಿಯಲದೇನಾಶ್ಚರ್ಯವೋ ಶಿವ ಶಿವ ಮಹಾದೇವಾ. ಜಯ ಜಯಂದುದು ನಿಖಿಳ ಜನ ಛಾಡಿಯಲಿ ಝೋಂಪಿಸಿ ಸೆಳೆವ ಸೀರೆಗೆ ಲಯವ ಕಾಣೆನು ಕರುಣೆವೆಂತುಟೋ ದೇವಕೀ ಸುತನ. ಉಗಿದು ಹಾಯ್ಕುವ ಖಳನ ನಿಡುದೋಳುಗಳು ಬಳಲಿದ ಒಳ್ಳೆ ಹೊಯ್ದವು ಢಗೆಯಡಾವರವಾಯ್ತು ಬಹಳ ಸ್ವೇದ ಜಲಜಡಿಯೇ. ತೆಗೆದು ನಿಂದನು ಸೀರೆಯೊಟ್ಟಿಲು ಗಗನವನು ಗಾಹಿಸಿತು, ಗರುವೆಯ ಬಗೆಗೆ ಬೀಸರವಿಲ್ಲ ಬೆರಗಾದುದು ಮಹಾಸ್ಥಾನ. ಆ ಮಹಾಸತಿ ಶಿವ ಶಿವ ಲಜ್ಜಾ ಮಹೋದಧಿ ಬತ್ತುವುದೇ, ನಿರ್ನಾಮರೇ ಕುಂತಿ ಸುತರು ಪಥ್ಯರೇ ಪರಾಭವಕ್ಕೆ. ಆ ಮುಕುಂದನ ದಿವ್ಯನಾಮ ಪ್ರೇಮ ರಸಕಿದು ಸಿದ್ಧಿಯೆಂದೆನಲ ಮಹಾಸ್ಥಾನದಲ್ಲಿ ಬೆಳೆದುದು ಬೆರಗು ಬಿಂಕದಲ್ಲಿ. ಅಹಹ ದೈವ ಪ್ರೇಮವಿದೆಲ ಮಹಿಳೆಯಲಿ ಮಾರವರ ಕೃತಿ ಗೆಲ್ಲಬಹುದೇ. ಗರುವೆಯ ಗಾಹಿಸಿತು ಗೋವಿಂದನಭಿಧಾನ. ಅಹಿತವಹ ಕುರು ರಾಜ ಕುಲಘನ ಗಹನ ಭೀಮ ಧನಂಜಯಾದ್ಯರ ವಿಹರಣದಲ್ಲಿ ವಿನಾಶಬಹುದೆಂದುದು ಬುಧಸ್ತೋಮಾ. ಬೆಗಡಿನಲ್ಲಿ ಮುದ ಖೇದ ನಯನಾಂಬುಗಳೊಳಾನಂದಾಶ್ರು ಶೋಕದ ಬಗೆಯೋಳೊಬ್ಬಿದ ನಗೆಯಲ ಸ್ವೇದದಲ್ಲಿ ರೋಮಾಂಚ. ದುಗುಡದಲ್ಲಿ ಪರಿತೋಷ ಕಂದಿದ ಮೊಗದಲುಜ್ವಲ ವೃತ್ತಿ ಭೀಷ್ಮಾದಿಗಳೊಳಗೆ ಪಲ್ಲಟಿಸುತ್ತಿರ್ದುದು ಪಡಿ ಮುಹೂರ್ತದಲ್ಲಿ. ಜನಮೇಜಯನೇ ಕೇಳು, ದೈವ ಭಕ್ತಿಯಿಂದ ಏನೇನು ಆಶ್ಚರ್ಯಗಳಾಗುವವೋ ಶಿವ ಶಿವ ಹೇಳುವವರಾರು. ದುಶ್ಯಾಸನನು ಸೀರೆಯನ್ನು ಸೆಳೆದರೆ ಅದು ಮುಗಿದರೆ ಇನ್ನೊಂದು ಸೀರೆ, ಅದರಿಂದ ಮತ್ತೊಂದು ಸೀರೆ, ಹೀಗಾಗುವುದು ನಿಲ್ಲಲೇ ಇಲ್ಲ. ಎಲ್ಲ ಸಭಿಕರು ಜಯ 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 ಎಂದರು. ಸೀರೆಯನ್ನು ಸೆಳೆಯುತ್ತಿದ್ದ ದುಶ್ಯಾಸನನ ದೀರ್ಘವಾದ ಬಾಹುಗಳು ಬಳಲಿದವು. ದೇಹವು ಕಾವೇರಿ ಹಿಂಸೆಯನ್ನು ತಾಳಿಕೊಳ್ಳಲಾಗಲಿಲ್ಲ. ಮೂಗಿನ ಹೊಳ್ಳೆಗಳು ಅಗಲವಾಗಿ ಮತ್ತೆ ಮತ್ತೆ ಉಸಿರನ್ನು ಸೂಸಿದವು. ಬೆವರು ಧಾರಾಕಾರವಾಗಿ ಹರಿಯಿತು. ಅವನು ಸೆರಗನ್ನು ಎಸೆದು ನಿಂತನು. ಅವನು ಎಳೆದಿದ್ದ ಸೀರೆಗಳು ಆಕಾಶದೆತ್ತರ ಬಿದ್ದಿದ್ದವು. ದ್ರೌಪದಿಯ ಸ್ಥೈರ್ಯವು ಭಂಗಗೊಳ್ಳಲಿಲ್ಲ. ಮಹಾಪತಿವ್ರತೆಯಾದ ದ್ರೌಪದಿಯ ಮಾನವು ಬತ್ತಿ ಹೋದೀತೆ. ಪಾಂಡವರು ಸೋಲನ್ನೊಪ್ಪಿ ನಿರ್ನಾಮರಾದರೆ ಇರಬಹುದು, ಇಲ್ಲದೆಯೂ ಇರಬಹುದು. ಆದರೆ ಶ್ರೀಕೃಷ್ಣನ ನಾಮದ ಮೇಲಿನ ಭಕ್ತಿಗೆ ಇದು ಸಿದ್ಧಿ ಎಂದುಕೊಂಡು ಆ ಸ್ಥಾನವು ಬೆರಗಾಯಿತು. ಆಹಾ, ದೈವಪ್ರೇಮವೆಂದರೆ ಇದು. ಈ ಮಹಿಳೆಯನ್ನು ಮನುಷ್ಯರ ದುರ್ಬಲ ಯತ್ನಗಳು ಸಂಚುಗಳು ಏನು ಮಾಡಿಯಾವು? ಶ್ರೀಕೃಷ್ಣನ ನಾಮಸ್ಮರಣೆಯೇ ಇವಳನ್ನು ಕಾಪಾಡಿತು. ಪಾಂಡವರ ಶತ್ರುಗಳಾದ ಕೌರವರೆಂಬ ಕಾಡು ಭೀಮಾರ್ಜುನರ ತುಳಿತದಿಂದ ನಾಶ ಹೊಂದುತ್ತದೆ ಎಂದು ಸಭೆಯಲ್ಲಿದ್ದ ವಿದ್ವಜ್ಜನರು ಹೇಳಿದರು. ಪರಮಾಶ್ಚರ್ಯದಲ್ಲಿ ಇಂತಹ ಹೀನಕೃತ್ಯವಾಯಿತಲ್ಲ ಎಂಬ ಖೇದ, ದ್ರೌಪದಿಯ ಮಾನ ಉಳಿದ ಸಂತೋಷ, ಕಣ್ಣೀರಿನೊಡನೆ ಆನಂದಾಶ್ರುಗಳು, ದುಃಖಿತ ಮನಸ್ಸಿನಿಂದ ಉಕ್ಕಿ ಬಂದ ನಗೆ, ಬೆವರೊಂದು ಕಡೆ, ಅದರಲ್ಲೇ ಇನ್ನೊಂದೆಡೆ ರೋಮಾಂಚನ, ದುಃಖದಲ್ಲಿ ಅತಿಶಯ ಸಂತೋಷ, ಬಾಡಿ ಹೋಗಿದ್ದ ಮುಖದಲ್ಲಿ ಬೆಳಗಿದ ಬೆಳಕು, ಇವು ಭೀಷ್ಮನೇ ಮೊದಲಾದವರ ಪರಿಸ್ಥಿತಿಯಾಗಿತ್ತು.